ಸರ್ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಡಾಕ್ಟ್ರುಗಳದೇ ಪ್ರಾಬ್ಲಮ್ ಸರ್. ಯಾರನ್ನೇ ಕರ್ಕೊಬಂದ್ರು ಮೊದಲು ರೆಸ್ಪಾನ್ಸ್ ಮಾಡಲ್ಲ. ಯಾರನ್ನೇ ಆದರೂ ಕಾಯಿಸ್ತಾರೆ. ಮತ್ತೆ ಡೆಲಿವರಿ ಪೇಷಂಟ್ ಇದ್ರೆ ಅವ್ರ ಜೊತೆ ಒಬ್ರು ಬಿಡಲ್ಲ. ಹೋಗಿ ಹೊರಗಡೆ ಏರಿ ಅಂತಾರೆ. ಒಬ್ಬ ಪೇಷಂಟಾಗಿ ಭಾನುವಾರ ಅಂದರೆ ಡಾಕ್ಟ್ರ್ ಇರಲ್ಲ, ಭಾನುವಾರ ಡ್ಯೂಟಿ ಮಾಡಲ್ವಾ, ಬೇರೆ ಟೈಮಲ್ಲಿ ಇರ್ತಾರೆ. ಇದೇ ಡಾಕ್ಟ್ರು ಪ್ರೈವೇಟಿಗೆ ಹೋದರೆ ಅದೇ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸರ್ ನೋಡಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ? ನಮಗೆ ಯಾಕೆ ನಾವು ಇಬ್ಬರು ಇನ್ನೂ 5 ವರ್ಷದ ಮಗು ಸರ್ ಅದು. ಈಗ ಹುಟ್ಟಿನ ಪಾಪನು ಐಸೋಲೇಟರೇ, ಅದನ್ನು ಉಳಿಸ್ಕೊಡ್ತಾರೆ ಇಲ್ಲೋ ಅನ್ನೋದೇ ಹೆದರಿಕೆ ಆಯ್ತು ಸರ್ ನಮಗೆ. ಇಲ್ಲಿ ವೆಂಟಿಲೇಟ್ರಲ್ಲಿ ಜೀವ ಐತಿ ಅಂತ ಹೇಳ್ತಾರೆ, ಅಲ್ಲಿ ಹೋಗೋದಕ್ಕೆ ಜೀವ ಇಲ್ಲ ಅಂತ ಅವ್ರು ಕಳಿಸ್ತಾರೆ ಪ್ರೈವೇಟಲ್ಲಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಏನಕ್ಕೆ ಸರ್ ನಾವು ಬರೋದು? ಎಲ್ಲ ಶ್ರೀಮಂತರೇ ಬರ್ತಾರ ನಮ್ಮ ಹತ್ರಕ್ಕೆ ಹೇಳಿ? ಎಲ್ಲ ನಮ್ಮ ಹತ್ರ ಶ್ರೀಮಂತರೇ ಬರ್ತಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಎಲ್ಲ ಎಷ್ಟೋ ಜನ ಬಡವ್ರು ಬರ್ತಾರೆ. ಎಲ್ಲರಿಗಿಂತ ನಮಗಾದನ್ನೇ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಸರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಜೀವ ಹೋಗ್ಬಿಟ್ಟೆ ಸರ್, ಇಲ್ಲೇ ಹೋಗಿದೆ ಅಂತಲೇ ನಿಮಗೆ ಆಯ್ತಿರೋದು. ಅಲ್ಲಿ ನಮಗೆ ವೆಂಟಿಲೇಟರ್ ನೋಡಿ ಜೀವ ಐತೆ ಅಂತ ತೋರಿಸ್ತಾ ಇದೆ, ಅಲ್ಲಿಗೆ ಹೋದರೆ ಜೀವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಡೆಲಿವರಿ ಆದಾಗ ಚೆನ್ನಾಗಿದ್ದಾರೆ ಸರ್. ಅದೇ ಪ್ರೈವೇಟಿಗೆ ಹೋಗಿದ್ರೆ ಚೆನ್ನಾಗಿ ನೋಡ್ಕೊಳ್ಳೋರು, ಆದರೆ ಗೌರ್ಮೆಂಟಲ್ಲಿ ಯಾಕೆ ನೋಡ್ಕೊಳ್ಳಲ್ಲ ಸರ್ ಹೇಳ್ತೇವೆ. ಸುಮಾ ಮೇಡಮ್ ಅಂತೆ, ನಮ್ಗೆ ಗೊತ್ತಿಲ್ಲ ಸರ್ ಎಲ್ಲಿಯವ್ರು ಅಂತ, ಎಲ್ಲಿಯವರು ಯಾರು ಅಂತ. ಫಸ್ಟು ತೋರಿಸಿದ್ದು MM ಹಾಸ್ಪಿಟಲ್ ತೋರಿಸ್ತಿದ್ರು ಸರ್. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿತ್ತೆ ಅಂದಿದ್ದಕ್ಕೆ ಇಲ್ಲಿ ಬಂದು ತೋರಿಸ್ತು. ಇಲ್ಲಿ ನೋಡಿದರೆ ಈ ಥರ ಹೋಗಿದೆ ಸರ್ ನಮಗೆ. ಡೆಲಿವರಿ ಬಂದಿದ್ರೆ ಏನೋ ಗೊತ್ತು, ಒಳಗೆ ಬಿಡಲ್ಲ ಸರ್. ನಮ್ಗೆ ಏನು ಗೊತ್ತು ಸರ್, ಒಳಗಡಿಕೆ ಬಿಡಲ್ಲ ಯಾರನ್ನೂ. ಸರ್ ಡೆಲಿವರಿ ಆಗಿರೋದು ನಮಗೆ 2:30ಗೆ ಗೊತ್ತಾಗಿದ್ದು. 2:30ಗೆ ಆಗಿದೆ ಅಂತ. 2:30ಗೆ ಆದಮೇಲೆ 3 ಗಂಟೆ ಆದಮೇಲೆ ಸೀರಿಯಸ್ಸು ಫುಲ್ಲು ಬ್ಲಡ್ ಬೇಕು, O-ನೆಗೆಟಿವ್ ಬ್ಲಡ್ ಬೇಕು ಸರ್. ಎಲ್ಲಿ ತರಿಸೋದು? ನಮ್ಮ 3-4 ಬಾಟ್ಲು ಬ್ಲಡ್ ಬೇಕು ಅಂದರೆ ಯಾರು ಸಿಗುತ್ತೆ ಸರ್ ಅವಾಗ? ಗೌರ್ಮೆಂಟ್ ಹಾಸ್ಪಿಟಲ್ ಸಿಗಲ್ಲ ಅಂತ ಅಂದಮೇಲೆ ಎಲ್ಲಿಗೆ ಹೋಗ್ಬೇಕು ನಾವು ಹೇಳಿ ಸರ್? ಇಂಥ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಸರ್. ನಮಗೆ ಅದೇ ಬೇಕಾಗಿರೋದು. ಇಂಥ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ನಮ್ಮ ಅತ್ತಿಗೆ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್. ಅಷ್ಟೇ ನಾವು ಕೇಳ್ಕೊತಾ ಇರೋದು. ಯತೀಶ್ ಅಂತ ಸರ್.